ನೋಟವಿದೆ. ನೋಟದಲ್ಲಿ ಸೃಷ್ಟಿ ಇದೆ, ಸೃಷ್ಟಿಯಲ್ಲಿ ಸೃಷ್ಟಿ ಇದೆ, ಸೃಷ್ಟಿಯಲ್ಲಿ ಆಡಿದಷ್ಟು ಮಾತಿದೆ, ಸಮಯ ಕಡಿಮೆ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಬೇಕು ಅಂತಾದರೆ ಕಳೆದ ವರ್ಷ ಸಿರ್ಸಿಯಲ್ಲಿ ನಾವು ಗವಿಮಠದ ಕರಲಿಂಗ ಸ್ವಾಮಿಗಳ ಸರ್ವಾಧ್ಯಕ್ಷತೆಯಲ್ಲಿ ಇದೇ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿತ್ತು. ಈ ವರ್ಷ ಅವರು ಇಲ್ಲಿಯ ಸಮ್ಮೇಳನದ ಸರ್ವ ಹೊಣೆಗಾರಿಕೆಯನ್ನು ಹೊತ್ತಿದ್ದರಿಂದಾಗಿ ಇವತ್ತು ಈ ಸಮ್ಮೇಳನ ಯಶಸ್ವಿಯಾಯಿತು. ಮತ್ತೊಂದು ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರು ಬಹುಶಃ ಅವರು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ವೇಳೆಯನ್ನು ಕೊಟ್ಟು ನಮ್ಮನ್ನು ಕಾರುಣ್ಯ ದೃಷ್ಟಿಯಿಂದ, ಕರುಣಾ ದೃಷ್ಟಿಯಿಂದ, ಕೃಪಾ ದೃಷ್ಟಿಯಿಂದ ನೋಡಿದ್ದಕ್ಕೆ ಈ ಸಮ್ಮೇಳನ ಯಶಸ್ವಿಯಾಯಿತು. ಕರ್ನಾಟಕದ ನಮಗೆ ಬೀದರ್ ಅಂದರೆ ಕರ್ನಾಟಕದ ತುಟ್ಟ ತುದಿ ಅಂತ ಹೇಳ್ತಾರೆ. ಇವತ್ತು ನನಗೂ ಸಹ ವೈಯಕ್ತಿಕ ನೆಲೆಯಲ್ಲಿ ಈ ಕರ್ನಾಟಕದ ತುಟ್ಟ ತುದಿಗೆ ಬಂದು ಅದು ಶರಣರು ಓಡಾಡಿದ 12ನೆಯ ಶತಮಾನದಿಂದಲೇ ಪ್ರಸಿದ್ಧವಾದ ಗವಿಮಠದ ಈ ಪುಣ್ಯ ಭೂಮಿಯಲ್ಲಿ ಈ ವೇದಿಕೆಯಲ್ಲಿ ನಿಂತು ಎರಡು ಮಾತನಾಡುವುದು ಅಂತಂದ್ರೆ ಇದು ಪೂರ್ವಜನ್ಮದ ಪುಣ್ಯ ಸುಕೃತ ಎಂದು ನಾನು ಭಾವಿಸಿ ಮತ್ತೊಮ್ಮೆ ಈ ಪುಣ್ಯ ಭೂಮಿಗೆ ತಲೆಬಾಗ್ತೇನೆ. ಕಾರ್ಯಕ್ರಮದಲ್ಲಿ ಹಲವು ಗೋಷ್ಠಿಗಳು ನಡೆದಿವೆ. ಇನ್ನು ಕೊನೆಗೆ ಸಹಜವಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಹೀಗೆ ಆಗೋದು ಉಂಟು. ಉದ್ದೇಶಪೂರ್ವಕವಾಗಿ ಯಾರು ಮಾಡಿದ್ದಲ್ಲ. ಈಗ ಕವಿಗೋಷ್ಠಿ ಇರ್ಬೋದು, ಈ ಸಮಾರಂಭವನ್ನೂ ಸಹ ಸ್ವಲ್ಪ ಗಡಿಬಿಡಿಯಲ್ಲಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ಇದ್ದೇವೆ. ಆದರೆ ಇದು ನಮ್ಮ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ. ನಾವೆಲ್ಲ ಸೇರಿ ಒಂದು ಎಳೆಯುತ್ತಿರುವ ಒಂದು ಕನ್ನಡ ಸಾಹಿತ್ಯ ರಥ ಅಂತ ಭಾವಿಸಿಕೊಂಡ್ರೆ ನಾವು ಇಲ್ಲಿ ಯಾರದ್ದು ತಪ್ಪಿಲ್ಲ. ನಾವು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಇವತ್ತು ಮಂಗಳಗೊಳಿಸ್ತಾ ಇದ್ದೇವೆ. ಸಮಾರೋಪದ ಸಂದರ್ಭದಲ್ಲಿ ನಾವು ಇದ್ದೇವೆ ಅಂತ ಹೇಳ್ಬೋದು. ಜೀವನದಲ್ಲಿ ಸಾಹಿತ್ಯ ಯಾಕೆ ಬೇಕು ಎನ್ನುವ ಒಂದು ವಾಕ್ಯವನ್ನು ನಾನು ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಬೋರ್ಗರೆಯುವ ಸಮುದ್ರಕ್ಕೆ ಅಲೆ ಬೇಕು, ನೇಯುವ ಜೇಡಕ್ಕೆ ಬಲೆ ಬೇಕು, ಮನುಷ್ಯನಾದವರಿಗೆ ವಿಚಾರಿಸಲಿಕ್ಕೆ ತಲೆ ಬೇಕು, ಸುಶ್ರಾವ್ಯವಾದ ಭೋಜನವನ್ನು ಸ್ವೀಕರಿಸಬೇಕು ಅಂತಂದರೆ ಅಡಿಗೆ ಮನೆಯಲ್ಲಿ ಒಲೆ ಬೇಕು. ಹಾಗೆ ಇವೆಲ್ಲವೂ ಹೇಗೆ ಬೇಕೋ ನಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಪಡೆಯಬೇಕು. ಮನುಷ್ಯನಾಗಿ ಮಾನವ ಧರ್ಮದಲ್ಲಿ ಬದುಕಬೇಕು ಅಂತಾದರೆ ಸಾಹಿತ್ಯ ಬೇಕು, ಚುಟುಕು ಸಾಹಿತ್ಯ ಬೇಕು. ಹಾಗಾಗಿ ಇಂತಹ ಈ ಸಾಹಿತ್ಯ ಕಾರ್ಯಕ್ರಮಗಳು ಸದಾ ನಡೆಯುತ್ತಿದ್ದರೆ ಮಾತ್ರ ಜೀವನದಲ್ಲಿ ಒಂದು ಆಸಕ್ತಿ ಉಳಿಯುತ್ತದೆ. ಹಾಗಾಗಿ ಈ ನೆಲೆಯಲ್ಲಿ ಸುಜ್ಞಾನದ ಹೊಳೆ ಸದಾ ಹರಿಯುತ್ತಿರಲಿ. ಸುಜ್ಞಾನದ ಹೊಳೆಯು ಸದಾ ಹರಿಯುತ್ತಿರಲಿ. ಜ್ಞಾನದ ಆ ಗಂಗೆ ಬತ್ತದೇ ಹರಿಯುತ್ತಿರಲಿ. ಸಾಹಿತ್ಯ ಜ್ಞಾನ ಓತಪ್ರೋತವಾಗಿ ಧೋ ಎಂದು ಮಳೆ ಸುರಿದಂತೆ ಸುರಿಯುತ್ತಿರಲಿ, ಹರಿಯುತ್ತಿರಲಿ ಎಂದು ಹೇಳ್ತಾ ಸಮಯಕ್ಕಾಗಿ, ಅವಕಾಶಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು